ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಕಿತ್ತಗಾನಹಳ್ಳಿ ಗ್ರಾಮದ ಕೆರೆ ಪ್ರವೇಶ ದ್ವಾರದಿಂದ ಅರಳಿ ಮರದವರೆಗೆ ಸುಮಾರು 1,20,00,000 ಮೌಲ್ಯದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಗುದ್ದಲಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದ ಅವರು, ಸಾರ್ವಜನಿಕರು ಸುಗಮ ಸಂಚಾರಕ್ಕಾಗಿ ರಾಜ್ಯಸಭಾ ಸದಸ್ಯರಾದ ಲೆಹರ್ ಸಿಂಗ್ ರವರು ಸುಮಾರು 1,20,00,000 ಅನುದಾನ ನೀಡಿದ್ದು, ಗುತ್ತಿಗೆದಾರರು ಈ ಕಾಮಗಾರಿಯನ್ನು ಗುಣಮಟ್ಟದಿಂದ ಮಾಡಬೇಕು ಎಂದರು. ಇನ್ನು ಆನೇಕಲ್ ಕ್ಷೇತ್ರದ ಜನತೆಯು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ಎಂದಿಗೂ ಚ್ಯುತಿ ಬರದ ರೀತಿಯಲ್ಲಿ ನಾನು ನಡೆದುಕೊಳ್ಳುತ್ತೇನೆ ಎಂದು ಶಾಸಕ ಬಿ ಶಿವಣ್ಣರವರು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್, ಬೊಮ್ಮಸಂದ್ರ ಪುರಸಭೆ ಮಾಜಿ ಅಧ್ಯಕ್ಷ ಎ ಗೋಪಾಲ್, ಬೊಮ್ಮಸಂದ್ರ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್, ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೊಮ್ಮಸಂದ್ರ ಲಿಂಗಣ್ಣ, ಹಿರಿಯರಾದ ಕಿತ್ತಗಾನಹಳ್ಳಿ ಶಿವಪ್ಪಾರೆಡ್ಡಿ, ಕೃಷ್ಣಾರೆಡ್ಡಿ, ದೀಪಕ್, ಭದ್ರಾರೆಡ್ಡಿ, ಸಂಜು ಸಾವಂತ್, ಬನಹಳ್ಳಿ ಅಭಿಷೇಕ್, ಕಿತ್ತಗಾನಹಳ್ಳಿ ಆನಂದ್ ಕುಮಾರ್, ಫರೂಕ್ ಮತ್ತು ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದರು. ನಮ್ಮ ರಾಜ್ಯಸಭಾ ಸದಸ್ಯರಾದಂಥ ಲೆಹರ್ ಸಿಂಗ್ ರವರು ಮತ್ತು ನಮ್ಮ ಪುರಸಭಾ ವತಿಯಿಂದ ಇವತ್ತು ನಮ್ಮ ಈ ರಸ್ತೆ ಸುಮಾರು ದಿವಸದಿಂದ ಲೆಹರ್ ಸಿಂಗ್ ರವರು ನಮಗೆ ತುಂಬ ಅನುಕೂಲ ಆಗುತ್ತೆ, ಆ ರಸ್ತೆನ ಸ್ವಲ್ಪ ಮಾಡಿಕೊಡ್ಬೇಕು ಅಂತೇಳಿ ನಮ್ಗೆ ಹೇಳಿದರು. ಅವರು ಕೂಡ ಬರಬೇಕಾಗಿತ್ತು ಆ್ಯಕ್ಚುಲಿ ಈ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ. ಅವರು ರಾಜ್ಯಸಭೆಯಲ್ಲೆಲ್ಲೋ ಇದನ್ನ ಲೋಕಸಭೆ ನಡೀತಾ ಇರೋದ್ರಿಂದ ಅವರು ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಪಾಪ ಅವರು ನಮ್ಮ ಈ ಒಂದು ರಸ್ತೆಗೆ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಒಟ್ಟಾರೆ ಕಾಸ್ಟ್ ಬಂದು 1,20,00,000 ರೂಪಾಯಿ. ಇದಕ್ಕೆ ನಮ್ಮ ಪುರಸಭೆ ಮತ್ತು ಎರಡೂ ಕೂಡ ಸೇರಿ ಜಂಟಿಯಾಗಿ ಈ ಒಂದು ರಸ್ತೆನ ಇವತ್ತು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಇದು ಉತ್ತಮವಾದಂಥ ಒಂದು ರಸ್ತೆ ಆಗಬೇಕು ಮತ್ತು ಜನಸಾಮಾನ್ಯರಿಗೆ ಇಲ್ಲಿ ಇದು ಲಿಂಕ್ ಆಗುತ್ತೆ. ಇದು ಈ ಇಂಡಸ್ಟ್ರಿಯಲ್ ಏರಿಯಾದಿಂದ ಆ ಏರಿಯಾಗೆ ಲಿಂಕ್ ಆಗುತ್ತೆ. ಒಂದು ರಸ್ತೆ ಇವತ್ತು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಅದೆಲ್ಲನೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾವು ಹಿಂಗೆ ಅಂತ ನಾವು ಎಲ್ಲೂ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೈಕಮಾಂಡ್ ಇನ್ನೊಂದು ಮೋಸ್ಟ್ಲಿ ಇನ್ನೊಂದು ವಾರದಲ್ಲಿ ಏನು ಹೆಂಗೆ ಅಂತ ತೀರ್ಮಾನ ಮಾಡ್ತಾರೆ. ನಾನು ಕೂಡ ಆಕಾಂಕ್ಷಿ ಇದ್ದೀನಿ, ಅದರಲ್ಲಿ ಏನು ಇರ್ತದೆ. ಚುನಾವಣೆ 2 ವರ್ಷ ಇದೆ. ಮೊದಲನೇ ಬಾರಿ ಗೆದ್ದಾಗ ಹಲವು ಬಿರುದುಗಳನ್ನ ಸಾರ್ವಜನಿಕರು ಕೊಟ್ಟರು, ಅಭಿವೃದ್ಧಿ ಅಧಿಕಾರರು, ಭಗೀರಥರು ಅಂತೆಲ್ಲರೂ. ಈಗ 4ನೇ ಬಾರಿ ಜನರ ಮುಂದೆ ಹೋಗ್ತಾ ಇದ್ದಾರೆ. ಜನರಿಗೆ ಬಹಳಷ್ಟು ಕನಸಿದೆ, ಇನ್ನಷ್ಟು ಅಭಿವೃದ್ಧಿ ಮಾಡ್ತಾರೆ ನಮ್ಮ ಶಾಸಕರು ಸಚಿವರಾದ್ಮೇಲೆ ಅಂತ. ನಿಮ್ಮ ರೂಪುರೇಷೆಗಳು ಏನಿದೆ, ಏನು ಆಗ್ಬೋದು ಸರ್? ಇವೆಲ್ಲ ನಾವು ಒಂದು ಮಾತು ಹೇಳ್ತೀನಿ ಕೇಳಿ. ನಾನು ಯಾವತ್ತು 3 ಸಾರಿ ನಮ್ಮ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು, ಮತ್ತು ಏನಾದ್ರು ಅಭಿವೃದ್ಧಿ ಪಡಿಸ್ತಾರೆ ಅಂತೇಳಿ ನಂಬಿಕೆಯಿಂದ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಆ ನಂಬಿಕೆ ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಅವರು ಒಂದು ಮತ ಕೊಟ್ಟಿದ್ದಾರಲ್ಲ, ಅದಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ನನ್ನ ಒಂದು ಜವಾಬ್ದಾರಿ ಇದೆ. ಅದನ್ನು ಚಾಚು ತಪ್ಪದೆ ಮಾಡ್ಕೊಂಡು ಹೋಗ್ತೀನಿ. ಇನ್ನೊಂದು ವಾರ ಆದಮೇಲೆ ನನ್ನ ಕೆಲಸಗಳು ಏನು ಅಂತೇಳಿ ನೀವೇ ಕಣ್ಣು ಮುಂದೆ ನೋಡ್ತೀರ. ನೋಡಿ, ನಾನು ಹೈಕಮಾಂಡ್ ಮೇಲೆ ಎಲ್ಲರೂ ಕೂಡ
ಬಿಟ್ಟಿದ್ದೀವಿ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆಲ್ಲರೂ ಕೂಡ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಮಾಧ್ಯಮಗಳಲ್ಲಿ ತಮ್ಮ ಹೆಸರು ತಮ್ಮ ಫೋಟೋನೇ ಫಸ್ಟ್ ಮಾಧ್ಯಮದಲ್ಲಿ ಹೋಗ್ತಾ ಇದೆ. ಯಾವ ತರ ಸಿಗ್ಬೋದು ಅಂತ ನಿಮ್ಮ ನೋಡ್ರಿ, ಬಲಗೈ ಬಂಟ ಇನ್ನೊಂದು ಅಂತಲ್ಲ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು 40 ವರ್ಷಗಳ ಕಾಲ ಈ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ NSI ಸದಸ್ಯನಾಗಿ, ಪದಾಧಿಕಾರಿಗಳಾಗಿ, ಅಧ್ಯಕ್ಷನಾಗಿ, ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಪದಾಧಿಕಾರಿಗಳಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ 5 ಬಾರಿ ಟಿಕೆಟ್ ತಗೊಂಡು 2 ಬಾರಿ ಸೋತು 3 ಸಾರಿ ಗೆದ್ದಿದ್ದೀನಿ. ನಾನು ಕೂಡ ಸೀನಿಯಾರಿಟಿ ಇದ್ದೀನಿ. ನಾನು ಕೂಡ ಕ್ಲೈಮ್ ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಬದ್ಧರಾಗಿರ್ತೇವೆ. ಸರ್, ಈ ಒಂದು ಕೆರೆ ಅಭಿವೃದ್ಧಿ ವಿಚಾರದಲ್ಲಿ ಇಲ್ಲಿ ಮಾತಾಡ್ಕೊಂತ ಇದ್ದಿದ್ದು, ಇದು NGT ಇಂದ ಮಾಡಿರೋ ಕೆರೆ ಅಭಿವೃದ್ಧಿ ಆಗಿತ್ತು. ಇದು ಫೈನ್ ಎಲ್ಲ ಹಾಕಿದ್ರು. ಇದ್ರ ಒಳಗಡೆನೆ ರೋಡ್ ಮಾಡೋದ್ರಿಂದ ರೋಡ್ ಅಲ್ಲ, ಇದು ಸೈಡಲ್ಲಿ ರೋಡ್ ಬರುತ್ತೆ. ಈಗ ಕೇಳಿ, ಆರೋಪ ಬರಲ್ವಾ? ಈಗ ಒಂದು ಮಾತು ಹೇಳ್ತೀನಿ ಕೇಳಿ. ಬೇಗೂರು ಕೆರೆ ನೋಡಿದ್ದೀರಾ? ಕಟ್ಟೆ ಮೇಲೇನೆ ರಸ್ತೆ ಇರೋದು. ಅದೊಂದಾಯ್ತಾ. ಆನೇಕಲ್ ಕೆರೆ ನೋಡಿದಿರಲ್ಲ, ಕಟ್ಟೆ ಮೇಲೇನೆ ರಸ್ತೆ ಇರೋದು, ಪಕ್ಕದಲ್ಲೇ ರಸ್ತೆ ಇರೋದು. ಇದು ಕೂಡ ಕೆರೆ ಒಳಗಡೆ ಬರ್ತಾ ಇಲ್ಲ, ಸೈಡಲ್ಲಿ ರಸ್ತೆ ಬರ್ತಾ ಇದೆ. ಎಲ್ಲ ಕಡೆನೂ ಕೂಡ ಜನಗಳಿಗೆ ತಾನೇ ಅನುಕೂಲ ಆಗೋದು. ಕೆರೆ ಇದ್ರೂ ಜನಗಳಿಗೆ ಅನುಕೂಲ, ರಸ್ತೆಗಳಿದ್ರು ಕೂಡ ಜನಗಳಿಗೆ ಅನುಕೂಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೆರೆ ಪಕ್ಕದಲ್ಲಿ ಓಡಾಡಲಿಕ್ಕೆ ಇದು ಲಿಂಕ್ ಆಗಬೇಕು. ಆ ರಸ್ತೆನ ಇವತ್ತು ಅಭಿವೃದ್ಧಿ ಪಡಿಸ್ತಾ ಇದೆ. ಲೇಹರ್ ಸಿಂಗ್ ಅವ್ರದ್ದು 2-3 ಕಂಪನಿ ಇತ್ತು, ಅದಕ್ಕೆ ಉಪಕಾರ ನೋಡಿ, ಅದಕ್ಕೆ ಹಂಗೆಲ್ಲ ತಿಳ್ಕೊಳ್ದು. ನೀವು ಆ ರೀತಿ ತಪ್ಪು ತಿಳ್ಕೊಂಡು ನೋಡಿ, ಲೇಯರ್ ಸಿಂಗ್ ಅದಕ್ಕೂ ಸಂಬಂಧ ಇಲ್ಲ. ಕಂಪನಿ ಅಲ್ಲ, ಇವ್ರೂರಿಗೆ ಅನುಕೂಲ ಆಗುತ್ತೆ. ನಮ್ಮ ಕಿತ್ಕಾನಹಳ್ಳಿಗೆ ಈ ರಸ್ತೆ ಲಿಂಕ್ ಆಗುತ್ತೆ. ಇಂಡಸ್ಟ್ರಿಯಲ್ ಏರಿಯಾದಿಂದ ಆ ಏರಿಯಾಗೆ ಲಿಂಕ್ ಆಗ್ತದೆ. ಅದನ್ನ ಮಾಡ್ಕೊಂಡು ಸರ್, ಸಮಾಜ ಕಲ್ಯಾಣ ಕೇಳ್ತಾ ಇದೆ. ಬ್ರಿಗೇಡ್ ಓಪನ್ ಆಗ್ಬಿಟ್ರೆ ಓಡಾಡಕ್ಕೆ ಜಾಗ ಇಲ್ಲ. ಫಸ್ಟ್ ಹೇಳ್ಕೊಳ್ಳಿ, ಅದು ಈ ಕಡೆನೇ ಬರೋದೆಲ್ಲ. ಈಗ ಸಮಾಜ ಕಲ್ಯಾಣ ಕೇಳ್ತಾ ಇದ್ದೀರಾ? ಕೇಳ್ರಿ, ನಾನು ಯಾವ್ದು ಕೇಳಿಲ್ಲಪ್ಪ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧರಾಗಿರ್ತೀವಿ. ಪ್ರದೇಶ ಮತ್ತೆ ಕಿದ್ಗಾನಹಳ್ಳಿ ಒಂದು ಸಬ್ ಲೇಔಟ್ ಅಂತಿದೆ, ಕಾತ್ನಾಕ್ನಹಳ್ಳಿ ಸಬ್ ಲೇಔಟ್ ಅಂತ. ಆ ಸಬ್ ಲೇಔಟ್ಗೆ ಒಂದು ಸಂಪರ್ಕ ರಸ್ತೆ ಮತ್ತು ಅದರಿಂದ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಲ್ಲಿ ಈ ರಸ್ತೆನ ನಿರ್ಮಾಣ ಮಾಡೋದಕ್ಕೆ ನಮ್ಮ ಲೇಯರ್ ಸಿಂಗ್ನವರು 1,20,00,000 ರೂಪಾಯಿ ಫಂಡನ್ನು ತಂದಿದ್ದಾರೆ. ಅದರ ಮುಖಾಂತರವಾಗಿ ಇಲ್ಲಿ ಹೋಗ್ತಾ ಇದೆ. ನಮ್ಮ ಲೇಯರ್ ಸಿಂಗ್ ಅವ್ರದ್ದು 3 ಕಾರ್ಖಾನೆಗಳಿದೆ ಇಲ್ಲಿ, ಇದೇ ರಸ್ತೆಗೆ ಅಂಟ್ಕೊಂಡಿರೋದ್ರಿಂದ. ಅದರಿಂದ ಅವರು ಪಾಪ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಮತ್ತು ನಮಗೂ ವೈಯಕ್ತಿಕವಾಗಿ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಲ್ಲಿ 1,20,00,000 ರೂಪಾಯಿ ಅವರ ಅನುದಾನದಿಂದ ತಂದಿದ್ದಾರೆ. ಸೊ ಅದರ ಮೇಲೆ ಈ ರಸ್ತೆನ ನಿರ್ಮಾಣ ಮಾಡ್ತಾ ಇದ್ವಿ. ಇದರಲ್ಲಿ ಯಾವುದು ಸಹ ಪುರಸಭೆದು ಯಾವುದು ಇದ್ರ ಮೇಲೆ ಇನ್ವಾಲ್ವ್ಮೆಂಟ್ ಇಲ್ಲ ಇದರಲ್ಲಿ. ಯಾಕಂತ ಹೇಳಿದ್ರೆ ಈ ರಸ್ತೆನ ಮಾಡಲಿಕ್ಕೆ ಪುರಸಭೆ ಮತ್ತು ಬಂಸಂದ್ರ ಕೈಗಾರಿಕಾ ಸಂಘದವರು ಮುಂದೆ ಬರಲಿಕ್ಕೆ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಈ ರಸ್ತೆನ ಈ ಕೆರೆ ಬಂದು NGT ಅಂಡರ್ನಲ್ಲಿ ಇರೋದು. ಸುಪ್ರೀಂ ಕೋರ್ಟ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆಯೋ ಅವರ ಆದೇಶದ ಮೇರೆಗೆ ಈ ಲೇಖನ ಮಾಡಿರೋದು ಬಂಸಂದ್ರ ಕೈಗಾರಿಕಾ ಸಂಘ ಮತ್ತು ಪುರಸಭೆ ಸಹಭಾಗಿತ್ವದಲ್ಲಿ. ಸೊ ಅದರಿಂದ ಇದರಲ್ಲಿ ನಮ್ಮ ಕಡೆಯಿಂದ ಯಾವುದಂಥ ಫಂಡ್ಸನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಆ ನಿಟ್ಟಲ್ಲಿ ಒಂದು ಒಳ್ಳೆ ರಸ್ತೆ ಆಗುತ್ತೆ, ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಇಂಟೆನ್ಷನ್. ಇದು ಸಾಕಷ್ಟು ಚರ್ಚೆ ಆಗಿರುವಂತ ಕೆರೆ ಸರ್. ಒಂದು ಕಾಲದಲ್ಲಿ ನ್ಯಾಷನಲ್ ಟ್ರಿಬ್ಯುನಲ್ಗೆ ಹೋಗಿ ಇದು ದೊಡ್ಡ ಮಟ್ಟದ ಕೇಸ್ ಎಲ್ಲ ಆಯ್ತು. ಪುರಸಭೆ ಮೇಲೆ ಫೈನ್ ಹಾಕಿದ್ರು, ಸರ್ಕಾರಕ್ಕೆ ಚಿಮಾರಿ ಹಾಕಿ ಫೈನ್ ಹಾಕಿದ್ರು. ಈಗ ಅದೇ ಕೆರೆ ಒಳಗಡೆ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಕಾನೂನು ಅದು ಇಲ್ಲ. ಆ ಥರ ಇದ್ರಾಗ NGTಗೆ ಒಂದು ಲೆಟರ್ ಬರೋದು, ಅಲ್ಲಿಂದ ಬೇಕಾದ್ರೆ ಪರ್ಮಿಷನ್ ತಗೊಂಡು ಮಾಡ್ಬೋದು. ಅದರಲ್ಲೇನು ದೊಡ್ಡ ವಿಷಯ ಅಲ್ಲ. ಆದರೆ ಇದರಲ್ಲಿ ರಸ್ತೆ ಮಾಡಬೇಕಿದ್ರೆ ಒಂದು ಪರ್ಮಿಷನ್ ತಗೋಬೇಕಾಗುತ್ತೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲಿಂದ. ಯಾಕಂತ ಹೇಳಿದಾಗ ಇದು ಸರ್ವೆ ಸ್ಕೆಚ್ ಮಾಡಿರ್ಬೇಕಾದ್ರೆ ಇಲ್ಲೆಲ್ಲೂ ಸ್ಕೆಚಲ್ಲಿ ಎಲ್ಲೂ ರಸ್ತೆ ಅಂತ ಇಲ್ಲ. ಬಟ್ ಏನಂದ್ರೆ ಎಲ್ಲೂ ಇರೋದಿಲ್ಲ ಕೆರೆಗಳ ಮೇಲೆ. ಇವಾಗ ಎಲ್ಲ ಕಡೆ ಕೆರೆಗಳೆಲ್ಲ ಊರುಗಳ ಮೇಲೆಲ್ಲ ಓಡಾಡ್ತಾನೆ ಇರ್ತಾರೆ. ಊರ ಕೆರೆಗಳ ಮೇಲೆ ರಸ್ತೆಗಳು ಸಹ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಇಲ್ಲಿ ಮಾಡಬೇಕಿದ್ರೆ ಒಂದು NGT ಒಂದು ಅಪ್ರೂವಲ್ ತಗೊಳ್ಳೇಬೇಕಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕವಾದಂಥ ಅನಿಸಿಕೆ. ಅದು ಸಾರ್ವಜನಿಕರ ಆರೋಪ ನಿಜ ಅಂತ ಆಯ್ತು. ಅಲ್ಲ, ಅದು ನಾನು ಕಾರ್ಖಾನೆ ಇರೋದ್ರಿಂದ ರಸ್ತೆ ಆಗ್ತಾ ಇದೆ. ಅದು ಅವ್ರ ಕಾರ್ಖಾನೆಗೆ ಒಳ್ಳೇದಾಗೋದಕ್ಕೆ ಕೆರೆ ಬೇಕಾದ್ರೂ ಮುಚ್ಚಬಹುದು. ಇಲ್ಲ, ಜನರಿಗೆ ಅನುಕೂಲ ಆಗುತ್ತೆ. ಜನರಿಗೆ ಅನುಕೂಲ ಆಗುತ್ತೆ. ಅನುಕೂಲ ಅಷ್ಟೇ ಅಲ್ಲ, ಅದು ಇರ್ಬೋದು. ಬಟ್ ಅದು ಇಲ್ಲ, ಅದು ಹಾಗೆ ಅಂತ ನೀವು ಹಂಗೆ ಹೇಳಕ್ಕಾಗಲ್ಲ. ಹಿಂಗೆ ಕೆರೆನ ಒಂದೊಂದು ಬೇರೆ ರಸ್ತೆ ಮಾಡೋದಕ್ಕೆ 100 ಸಂಪರ್ಕ ದಾರಿಗಳು ಇದೆಯಲ್ಲ, ಕೊಡ್ಬೋದಾಗಿತ್ತು. ಇದೆ ಆಲ್ರೆಡಿ ಒಂದು ರಸ್ತೆ ಇದೆ. BTL ಕಾಲೇಜ್ನ ಮುಖಾಂತರವಾಗಿ ಕಿತ್ಗಾನಹಳ್ಳಿಗೆ ಒಂದು ದೊಡ್ಡ ರಸ್ತೆ ಆಗಲೇಬೇಕು ಅಂತ ಜನರ ಕೂಗಿದೆ. ಅದೇನಕ್ಕೆ ಅಂತ ಹೇಳಿದ್ರೆ ಆ ರಸ್ತೆ ಆದ್ರಾಗನ ಇಡೀ ಬಂಸಂದ್ರ ಕೈಗಾರಿಕಾ ಪ್ರದೇಶಕ್ಕೂ ತಲುಪುತ್ತೆ. ಮತ್ತು ಅಲ್ಲಿರುವಂತಹ ಸ್ಥಳೀಯರು ಅದರಲ್ಲಿ ಇಷ್ಟು ದೂರ ಸುತ್ತಾಕೊಂಡು ಹೋಗೋಕ್ಕಿಂತ ಊರಿನ ಮಧ್ಯದಲ್ಲೇ ಒಂದು ರಸ್ತೆ ಬರುತ್ತೆ. ಆ ರಸ್ತೆಗೆ ಮಾಡ್ಬೋದು. ಅದನ್ನು ಸಹ ಶಾಸಕರಿಗೆ ನಾವು ಮತ್ತು ಕೃಷ್ಣಾರೆಡ್ಡಿ ಇಬ್ಬರು ಜ್ಞಾಪಿಸಿದ್ವಿ. ಈಗ ಅದು ರಸ್ತೆನ ಒಂದು ಬೇಗ ಮುಗಿಸ್ಕೊಡಿ ಅಂತೇಳಿ. ಬಟ್ ಈ ರಸ್ತೆ ಆಗ್ತಿರೋದು ಇದರದೊಂದು NGTದೊಂದು ಪರ್ಮಿಷನ್ ತಗೋಬೇಕಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಸ್ಟಾರ್ಟ್ ಮಾಡ್ಬಿಟ್ಟು ಮಿಡ್ಲಲ್ಲಿ ನಿಂತೋಗ್ಬಾರದು ಈ ರಸ್ತೆ. ಅದೇ ನಮ್ಮ ಕೈಗಾರಿಕಾ ಸಂಘದ ಅಧ್ಯಕ್ಷರು ನೀವೇ ಇರೋದ್ರಿಂದ ಈಗ ಆ ರೀತಿ ತೊಡಕುಗಳು ಬಂದಾಗ ನಿಮಗೂ ಬರಲ್ವಾ ಇದು? ಅಲ್ಲ, ಬರುತ್ತೆ. ಬಟ್ ಸಾರ್ವಜನಿಕರನ್ನು ನೋಡ್ಬೇಕಾಗುತ್ತೆ. ಒಂದೊಂದ್ಸಲ ನಾವು ತೊಡಕುಗಳು ಬರುತ್ತೆ, ಸಾರ್ವಜನಿಕರು ನೋಡಬೇಕಾಗುತ್ತೆ. ಬಟ್ NGT ಅನ್ನೋದು ತುಂಬಾ ಸ್ಟ್ರಾಂಗ್ ಇದೆ. ಸುಪ್ರೀಂ
ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ನ ಮೇಲೆ ಆಗಿರೋದು ಇದು. ಯಾಕಂದರೆ ಈ ರಸ್ತೆಗಳನ್ನು ಕೆರೆ ಆಗಿರೋದೇ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ನ ಮೇಲೇ. 5 ಲಕ್ಷ ರೂಪಾಯಿ ಪುರಸಭೆಗೆ ಮತ್ತು 10 ಲಕ್ಷ ರೂಪಾಯಿ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಅವ್ರ ಪಾಸ್ಪೋರ್ಟ್ನೆಲ್ಲನೂ ಸೀಸ್ ಮಾಡೋದಕ್ಕೆ ಆದೇಶಗಳಾಗಿತ್ತು. ಆ ಟೈಮ್ನಲ್ಲಿ ಇದನ್ನು ಡೆವಲಪ್ ಮಾಡಿರೋಂಥ ಕೆರೆ ಇದು. ಸರ್, ಈಗ ಈ ಒಂದು ಸಂಪರ್ಕ ರಸ್ತೆಗೆ ಒಟ್ಟಿಗೆ 1.25 ಕೋಟಿ ಬಂದಿದೆ ಅಂತ ಹೇಳ್ತಾ ಇದ್ದೀರಿ. ಅಷ್ಟು ಇದರಲ್ಲಿ ಕೆರೆ ಸುತ್ತಮುತ್ತ ತಗೊಂಡು ಹೋಗೋದ್ರಿಂದ ಇಲ್ಲಿ ಮುಂದಿನ ದಿನಗಳಲ್ಲಿ ನೀರು ಈ ಕಡೆಯಿಂದ ಬರೋದಕ್ಕಾಗ್ಲಿ ಅಥವಾ ರಸ್ತೆ ಈ ಕಡೆ ರಾಜಕಾಲುವೆಗಳಿಗೆ ಸಮಸ್ಯೆ ಆಗಲ್ಲ? ಅದು ನೋಡ್ಬಿಟ್ಟು ಮಾಡಬೇಕಾಗುತ್ತೆ. ಅದನ್ನೇ ಹೇಳಿದ್ ನಾನು. ಇದನ್ನೇನು ದಿವಸ ಪೊಲ್ಯೂಷನ್ ಬೋರ್ಡು ಮತ್ತೆ ಮಾತ್ರ ಅನುದಾನ ಬಿಡುಗಡೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಡ್ರೈನ್ ಆಗ್ಲೇಬೇಕು. ಡ್ರೈನ್ ಆಗ್ಲಿಲ್ಲ ಅಂತ ಹೇಳಿದಾಗ ರಸ್ತೆ ಮಾಡಿ ಪ್ರಯೋಜನ ಇಲ್ಲ. ಯಾಕಂದ್ರೆ ನಾವು ಇದನ್ನ 10 ಸಾರಿ ಕೆರೆ ಆಗ್ಬೇಕು ಅಂತ ಹೇಳಿ ನಾವುಗಳು ಸುಮಾರು ಇದರಲ್ಲಿ ನ್ಯೂಸ್ಗಳು ಮಾಡಿದ್ವಿ. ಈ ಕೆರೆ ಡೆವಲಪ್ಮೆಂಟ್ ನೀವೇ ಮಾಡಿದ್ರು ಕೂಡ ಮಾಧ್ಯಮಗಳದ್ದು ಇದರಲ್ಲಿ ಸಾಕಷ್ಟು ವರದಿಗಳಾಗಿದ್ದು. ಈಗ ಮತ್ತೆ ಬಂದು ನಾವೇ ನೀವು ಮುಚ್ಚಿದ್ರಿ ನೀರು ತುಂಬಿತು ಅಂತ ಹೇಳೋ ಬದಲು ಈಗಲೇ ಅದಕ್ಕೆ ಅನುದಾನಗಳು ಬೇಕಾಗುತ್ತೆ. ಈಗ ನೋಡಿ, ನೀವು ಕಳೆದ ವಾರದಲ್ಲಿ ಒಂದು ಪೊಲ್ಯೂಷನ್ ಬೋರ್ಡ್ದು, ನ್ಯಾಷನಲ್ ಪೊಲ್ಯೂಷನ್ ಬೋರ್ಡ್ ಜೊತೆಯಲ್ಲಿ ಒಂದು ಸಂವಾದ ಇತ್ತು, ಒಂದು ಮೀಟಿಂಗ್ ಇತ್ತು. ಅವರು ಅದರಲ್ಲಿ ಒತ್ತಿ ಹೇಳಿದ್ರು, ಬೊಮ್ಮಸಂದ್ರದಲ್ಲಿ ಒಂದು ಕೆರೆ ಮಾಡಿದ್ದಾರೆ, ಬೊಮ್ಮಸಂದ್ರ ಮತ್ತು ಕಿತ್ಕನಹಳ್ಳಿ ಒಟ್ಕೊಂಡದ್ದು. ಇಡೀ ಕರ್ನಾಟಕದಲ್ಲೇ ಕೆರೆ ಮಾಡಿದ್ದಾರೆ, ಆ ಥರ ಮೇಂಟೈನ್ ಮಾಡಿರೋದು ನಾವೆಲ್ಲೂ ನೋಡಲೇ ಇಲ್ಲ. ಅವ್ರಿಗೆ ಅಪ್ರಿಸಿಯೇಷನ್ ಲೆಟರ್ ಕೊಡಿ ಅಂತ ಹೇಳ್ಬಿಟ್ಟು ರೆಕಮೆಂಡೇಶನ್ ಮಾಡಿದ್ರು. ಈ ಥರ ಕೆರೆನ ಮೇಂಟೈನ್ ಮಾಡಿರೋದು ಎಲ್ಲೂ ಇಲ್ಲ ಇಡೀ ಕರ್ನಾಟಕದಲ್ಲಿ. ಎಲ್ಲರೂ ಕೆರೆಗಳನ್ನು ಮಾಡಿದ್ದಾರೆ, ಪಾಳು ಬೇರೆ ಥರ ಬಿಟ್ಬಿಟ್ಟಿದ್ದಾರೆ. ಈ ಥರ ಮೇಂಟೈನ್ ಯಾರು ಮಾಡಲಿಲ್ಲ ಅಂತೇಳಿ ನಾವು ತಿಂಗಳ 2.5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ವಿ ಕೆರೆ ಮೇಂಟೈನ್ ಮಾಡೋದಕ್ಕೋಸ್ಕರ ಪ್ರತಿ ತಿಂಗಳು. ಸೊ ಆ ಕೀರ್ತಿನೂ ನಮಗೇನೆ ಸಲ್ತಾ ಇದೆ, ಅದು ಖುಷಿ ಇದೆ. ಅದೇ ರೀತಿಯಲ್ಲಿ ರಸ್ತೆ ಆದರೂ ಸಹ ನಮ್ಗೆ ತುಂಬ ಖುಷಿನೇ. ಯಾಕಂದರೆ ಜನರು ಪಾಪ ಮಳೆಗಾಲದಲ್ಲಿ ತುಂಬ ಒದ್ಲಾಡ್ತಾರೆ. ಬಟ್ ಏನೇ ಮಾಡಬೇಕಿದ್ರು ಸಹ ಸ್ವಲ್ಪ ಪರ್ಮಿಷನ್ ತಗೋಬೇಕಾಗುತ್ತೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ದು, ಇಲ್ಲಾಂದ್ರೆ ಮಧ್ಯದಲ್ಲಿ ನಿಂತು ಹೋಗ್ಬಾರ್ದು ಅನ್ನೋದು ನನ್ನ ಅಭಿಲಾಷೆ. ದಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ಕಿತ್ಕನಹಳ್ಳಿ ಟು ಬೊಮ್ಮಸಂದ್ರ ಕಾರ್ಖಾನೆಗಳು ಗಾಡಿಗಳು ಓಡಾಡುವಂಥ ಜಾಗ, ಕೆರೆ ಪಕ್ಕದಲ್ಲಿ ಹಾದು ಹೋಗುವಂಥದ್ದು, ಕಿತ್ಕನಹಳ್ಳಿಗೆ ಸಂಪರ್ಕ ಕಲ್ಪಿಸುವಂಥದ್ದು ಒಂದು ಮೇನ್ ಜಾಗ ರಸ್ತೆ ಆಗ್ತಾ ಇದೆ. ಇದಕ್ಕೆ ನಮ್ಮ ಲೇಯರ್ ಸಿಂಗ್ ಸಾಹೇಬರು 1.20 ಲಕ್ಷನ ಕರ್ನಾಟಕ ಸರ್ಕಾರದಿಂದ ಇದಕ್ಕೆ ಫಂಡ್ ಕೊಡಿಸಿರ್ತಾರೆ. ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ. ಅದೇ ಥರನೇ ಶಾಸಕರು ಕೂಡ ಇದನ್ನು ಏನು ನಾನು ನೋಡ್ದಂಗೆ 1 ವರ್ಷದಿಂದನೂ ಅದರಿಂದ ಫಾಲೋ ಅಪ್ ಮಾಡಿ ಈ ಕಾಮಗಾರಿ ಚಾಲನೆ ಮಾಡೋದಕ್ಕೆ ಶ್ರಮ ಪಟ್ಟಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರನೇ ಈಗ ನೀವು ಹೇಳ್ದಂಗೆ ಈ ರಸ್ತೆ ಬಹು ಮುಖ್ಯವಾದದ್ದು. ಯಾಕಂದರೆ ಈಗ ಆಲ್ರೆಡಿ ನಾವು ಮೇನ್ ರೋಡಲ್ಲಿ ನೋಡ್ಬೋದು, ಸುಮಾರು ಲಾರಿಗಳು ಆ ಕಡೆಯಿಂದ ಓಡಾಡೋದ್ರಿಂದ ಸರ್ವಿಸ್ ರೋಡ್ ಪೂರ್ತಿ ಜಾಮ್ ಆಗ್ತಾ ಇದೆ. ಆ ಜಾಮ್ನ ತಡೆಗಟ್ಟೋದಕ್ಕೆ ಇದು ಸೂರ್ಯ ಸಿಟಿಗೂ ಕನೆಕ್ಟ್ ಆಗ್ತಾ ಇದೆ ಈ ರೋಡು. ಸುಮಾರು ಚಂದಾಪುರ ಟ್ರಾಫಿಕ್ಕು, ಬೊಮ್ಮಸಂದ್ರ ಟ್ರಾಫಿಕ್ಕು ಮತ್ತು A to B ಮುಂದೆ ಆಗೋಂಥ ಟ್ರಾಫಿಕ್ನ ತಡೆಗಟ್ಟೋದ್ರಲ್ಲಿ ಈ ರಸ್ತೆ ಪ್ರಮುಖ ಪಾತ್ರ ವಹಿಸ್ತಿದೆ. ಅದಕ್ಕೆ ಈ ರಸ್ತೆನ ಪ್ರಸಾದಣ್ಣವ್ರು ಹೇಳ್ದಂಗೆ ಏನು NGT ಇದು ಯಾವುದೋ ಸಮಸ್ಯೆ ಬರದೇ ಇರೋಂಗೆ ಲೆಟರ್ ಮಾಡಿ ಅವ್ರ ಕಡೆಯಿಂದ ಪರ್ಮಿಷನ್ ತಗೊಂಡು ಮಾಡಿ ಅನುಕೂಲ ಮಾಡಿಕೊಡ್ಲಿ, ಕಿತ್ಕನಹಳ್ಳಿಗೂ ಮತ್ತು ಬೊಮ್ಮಸಂದ್ರಕ್ಕೂ ಅನುಕೂಲ ಮಾಡಿಕೊಡ್ಲಿ ಅಂತ ನಾನು ಅವ್ರನ್ನ ಕೇಳ್ಕೊಳ್ತೀನಿ. ಈಗ ಎನ್ನಾಗರ ಇದು ಕಿತ್ತಿಗನಹಳ್ಳಿ ಬೊಮ್ಮಸಂದ್ರ ಮತ್ತು ಪುರಸಭೆಯಿಂದ ಕಿತ್ತಿಗನಹಳ್ಳಿ ಕೆರೆಯಲ್ಲಿ ರೋಡ್ ಮಾಡೋಕ್ಕೆ ಅನುಕೂಲ ಮಾಡ್ತಿದ್ದಾರೆ. ಬಟ್ ಮಾಡೋದು ಓಕೆ, ಕೆರೆಗೆ ನೀರು ಬರೋಂಗೆ ಮಾಡಿ ರೋಡ್ ಮಾಡ್ಕೊಳ್ಳಿ. ನಾನು ಹೇಳೋದು, ಕೆರೆಗೆ ಒಂದು ಬೋರಲ್ಲಿ ನೀರಿಲ್ಲ ಊರಲ್ಲಿ. ಆಮೇಲೆ ಸೆಂಟ್ರಲ್ ಇರೋ ಆ ದಿಂಡಿನ ತೆಗೆದು ಲಾಸ್ಟ್ ಅಲ್ಲಕ್ಕೆ ರೋಡ್ ಮಾಡಲಿ. ಎಲ್ಲ ಪಬ್ಲಿಕ್ ಹೇಳ್ತಿರೋ ಮಾತು ನಾನು ಹೇಳ್ತಾ ಇದ್ದೀನಿ, ನಂದಲ್ಲ, ಪಬ್ಲಿಕ್ ಹೇಳ್ತಾರೆ. ಮೊದಲು ಒಂದು ಸಲ ಮಾಡಿ ಪಬ್ಲಿಕ್ ಅಬ್ಜೆಕ್ಷನ್ ಮಾಡಿದ್ದಾರೆ. ಈಗ ಪಬ್ಲಿಕ್ ಮಾಡಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಕೆರೆ ದಿಂಡು 26 ಎಕರೆಯಲ್ಲಿ ಇರೋದು 10 ಎಕರೆ ಕೆರೆ. 10 ಎಕರೆಗೂ ನೀರು ಬರಲಿಲ್ಲ ಮಾಡಿದ್ದಾರೆ, ಸೈಡಲ್ಲಿ ತೇಲ್ ಹಾಕಿದ್ದಾರೆ. ಅದು ಕೆರೆಗೆ ನೀರು ಬರಲಿ, ಕೆರೆಗೆ ನೀರು ಬಂದ್ಮೇಲೆ ಅವ್ರು ಏನೋ ಮಾಡ್ಕೊಳ್ಳಿ, ಸೈಡಲ್ಲಿ ಹಾಕಲಿ, ಬೇಡ ಅಂತಲ್ಲ. ಪಬ್ಲಿಕ್ ರೋಡು ಇದ್ರೆ ಎಲ್ಲರಿಗೂ ಒಳ್ಳೆಯದೇ, ಮನುಷ್ಯರು ಕಣ್ಣಿದ್ದಂಗೆ. ನಾವು ರೋಡಿಗೆ ಅಂತ 1 ಎಕರೆ 25 ಗುಂಟೆ ನಾವು ಬಿಟ್ಟಿದ್ದೀರಿ. ಅಷ್ಟೆಲ್ಲ ಇದ್ಕೊಂಡು ರೋಡ್ಗೆ ಅನುಕೂಲ ಮಾಡೋದೆಲ್ಲ ಮುಖ್ಯ, ನೀರು ಮುಖ್ಯ. ಇಲ್ಲಿ ರೋಡ್ಗಳಿದೆ ಊರಲ್ಲಿ, ಇದನ್ನು ರೋಡ್ ಮಾಡಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಹೇಳಿರೋದಷ್ಟೇ ರೋಡ್ ಮಾಡಲಿ. ಅದು ಏನು ಸೆಂಟ್ರಲ್ ದಿಂಡಿದೆ ಸೈಡಿಗೆ ಹಾಕ್ಬಿಟ್ಟು ಸೈಡಲ್ಲಿ ಮಾಡ್ಕೊಂಡು ಹೋಗಲಿ. ಈಗ ಸೋಲ್ಗಟ್ಟೆ ಕೆರೆ ಇದೆ, ಎನ್ನಾಗರ ಕೆರೆ ಇದೆ, ಸೈಡಲ್ಲಿ ಹಾಕಲಿ, ಸೈಡಲ್ಲಿ ತೆಗೆದು ರೋಡ್ ಮಾಡ್ಕೊಂಡು ಹೋಗಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಕೆರೆಗೆ ಫಸ್ಟ್ ನೀರು ಬರೋಂಗೆ ಮಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ